ಡ್ರಗ್ಸ್ ಮುಕ್ತ ಜಿಲ್ಲೆಯತ್ತ ತುಮಕೂರು ಪೊಲೀಸರ ಮಹತ್ವದ ಹೆಜ್ಜೆ. ಡ್ರಗ್ಸ್ ನಿಯಂತ್ರಣಕ್ಕೆ ಪೊಲೀಸ್ ಇಲಾಖೆಯ ಮಾಸ್ಟರ್ ಪ್ಲಾನ್. ಕ್ಯೂಆರ್ ಕೋಡ್ ಮೂಲಕ ಮಾಹಿತಿ ಸಂಗ್ರಹಿಸಲು ಮುಂದಾದ ಇಲಾಖೆ. ಇತ್ತೀಚಿನ ದಿನಗಳಲ್ಲಿ ಮಾದಕ ವಸ್ತುಗಳ ಜಾಲ ಯುವ ಸಮುದಾಯಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯನ್ನು ಡ್ರಗ್ಸ್ ಮುಕ್ತವಾಗಿಸಲು ಜಿಲ್ಲಾ ಪೊಲೀಸ್ ಇಲಾಖೆ ಮಹತ್ವದ ಹಾಗೂ ವಿನೂತನ ಹೆಜ್ಜೆಯನ್ನಿಟ್ಟಿದೆ. ಹೌದು, ಜಿಲ್ಲೆಯಲ್ಲಿ ಡ್ರಗ್ಸ್ ಮಾರಾಟ, ಸಾಗಾಟ ಹಾಗೂ ಬಳಕೆಯನ್ನ ಸಂಪೂರ್ಣವಾಗಿ ನಿಯಂತ್ರಿಸುವ ಉದ್ದೇಶದಿಂದ ನಶಾಮುಕ್ತ ತುಮಕೂರು ಎಂಬ ಗುರಿಯೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಅವರ ನೇತೃತ್ವದಲ್ಲಿ ಕ್ಯೂಆರ್ ಕೋಡ್ ಆಧಾರಿತ ಮಾಹಿತಿ ಸಂಗ್ರಹ ವ್ಯವಸ್ಥೆಯನ್ನ ಆರಂಭಿಸಲಾಗಿದೆ. ಇನ್ನು ಈ ವಿಶೇಷ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಸಾರ್ವಜನಿಕರು ಗೂಗಲ್ ಫಾರ್ಮ್ ಮೂಲಕ ಡ್ರಗ್ಸ್ ಸಂಬಂಧಿತ ಮಾಹಿತಿಯನ್ನ ಸುಲಭವಾಗಿ ಪೊಲೀಸ್ ಇಲಾಖೆಗೆ ರವಾನಿಸಬಹುದು. ಮಾಹಿತಿ ನೀಡುವವರ ಗುರುತು ಸಂಪೂರ್ಣ ಗೌಪ್ಯವಾಗಿರಲಿದ್ದು ಯಾವುದೇ ಭಯವಿಲ್ಲದೆ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ನೀಡಬಹುದಾಗಿದೆ. ಜಿಲ್ಲೆಯ ವಿವಿಧ ಸಾರ್ವಜನಿಕ ಸ್ಥಳಗಳು, ಶಿಕ್ಷಣ ಸಂಸ್ಥೆಗಳು, ಬಸ್ ನಿಲ್ದಾಣಗಳು, ಪ್ರಮುಖ ವಾಣಿಜ್ಯ ಕೇಂದ್ರಗಳು ಸೇರಿದಂತೆ ಹಲವೆಡೆ ಈ ಕ್ಯೂಆರ್ ಕೋಡ್ ಅಳವಡಿಸಲಾಗ್ತಾ ಇದ್ದು, ವಾಟ್ಸ್ಆಪ್ ಗ್ರೂಪ್ಗಳು ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕವೂ ಕ್ಯೂಆರ್ ಕೋಡ್ ಅನ್ನ ವ್ಯಾಪಕವಾಗಿ ಹಂಚಿಕೆ ಮಾಡಿ ಡ್ರಗ್ಸ್ ಮುಕ್ತ ತುಮಕೂರಿಗೆ ಪೊಲೀಸ್ ಇಲಾಖೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಇನ್ನು ಈ ಕುರಿತು ಎಸ್ಪಿ ಅಶೋಕ್ ವೆಂಕಟ್ ಮಾತನಾಡಿ, ಡ್ರಗ್ಸ್ ವಿರುದ್ಧದ ಹೋರಾಟದಲ್ಲಿ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ಯಾರಿಗಾದರೂ ಡ್ರಗ್ಸ್ ಮಾರಾಟ ಅಥವಾ ಬಳಕೆಯ ಕುರಿತು ಮಾಹಿತಿ ಇದ್ರೆ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ತಿಳಿಸಬಹುದು. ಮಾಹಿತಿ ನೀಡುವವರ ಹೆಸರು ಹಾಗೂ ವಿವರಗಳನ್ನು ಸಂಪೂರ್ಣವಾಗಿ ಗೌಪ್ಯವಾಗಿಡಲಾಗುತ್ತೆ ಎಂಬ ಭರವಸೆಯನ್ನ ನೀಡಿದ್ದಾರೆ. ಮುಖ್ಯ ವಿಚಾರ ಏನಂದ್ರೆ, ನಾವು ಈ ತರ ಒಂದು ಕ್ಯೂಆರ್ ಕೋಡ್ ಅನ್ನು ಲಾಂಚ್ ಮಾಡಲಾಗಿದೆ. ಇದನ್ನು ನಾವು ಎಲ್ಲ ಸಾರ್ವಜನಿಕ ಪ್ಲೇಸಸ್ನಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ. ಜೊತೆಗೆ ಎಲ್ಲ ವಾಟ್ಸಪ್ ಗ್ರೂಪ್ಸ್, ಬೀಟ್ ಗ್ರೂಪ್ಸ್ ತಮ್ಮ ಮೂಲಕ ಎಲ್ಲ ಕಡೆ ನಾವು ಪ್ರಚಾರ ಮಾಡಲಾಗುತ್ತೆ. ಯಾರೇ ಆಗಲಿ ಅವರಿಗೆ ಡ್ರಗ್ಸ್ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಕ್ಯೂಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ಅವರು ಆ ಡ್ರಗ್ಸ್ ಬಗ್ಗೆ ಮಾಹಿತಿ ತಿಳಿಸ್ಬೋದು. ಅವ್ರ ಐಡೆಂಟಿಟಿಯನ್ನು ನಾವು ಎಲ್ಲೂ ಕಲೆಕ್ಟ್ ಮಾಡಲ್ಲ. ಅವ್ರ ಮಾಹಿತಿ ಪೂರ್ತಿಯಾಗಿ ಗೌಪ್ಯವಾಗಿರುತ್ತೆ. ಆ ಮಾಹಿತಿ ಮೇಲೆ ನಾವು ಕ್ರಮ ತಗೊಂಡು ಈ ಮುಂದಿನ ದಿನಗಳಲ್ಲಿ ಯಾವುದೇ ಈ ಡ್ರಗ್ ವಿಚಾರ ಆಗಲಿ ಇನ್ನೊಂದು ವಿಚಾರ ಆಗಲಿ ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವಾಗಿರುತ್ತೆ. ಸೊ ದಯವಿಟ್ಟು ಇದು ನಿಮ್ಮ ಮೂಲಕನೂ ಸಹ ಜಾಸ್ತಿ ಪ್ರಚಾರ ಕೊಡಬೇಕು ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ದಟ್ ನಮ್ಮ ತುಮಕೂರು ಶೈಕ್ಷಣಿಕ ನಗರ ಆಗಿರೋದ್ರಿಂದ ಹೆಚ್ಚು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಇರ್ತಾ ಇರೋದ್ರಿಂದ ಅವರು ಯಾವುದೇ ಡ್ರಗ್ಸ್ಗೆ ಒಳಪಡದಂತೆ ಮತ್ತು ಈ ಥರ ಯಾರಾದರೂ ಮಾರಾಟ ಮಾಡ್ತಿದ್ರೂ ಅವ್ರ ಮಾಹಿತಿ ನಮಗೆ ತಿಳಿಸಬೇಕು ಅಂತ ಹೇಳಿ ನಾವು ತಮ್ಮಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇನ್ನು ಮುಂದುವರೆದು ಮಾತನಾಡಿದ ಅವರು, ಪೊಲೀಸ್ ಮಾರ್ಷಲ್ ಎಂಬ ಹೊಸ ಪ್ರಯತ್ನ ಮಾಡಲಾಗ್ತಾ ಇದೆ. ಸ್ವಯಂ ಪ್ರೇರಿತ ಸ್ವಯಂ ಸೇವಕರ ನಿಯೋಜನೆ ಮಾಡಿಕೊಂಡು ಅವರಿಗೆ ಕಾನೂನು ಮಾಹಿತಿ ನೀಡಿ ನಮ್ಮ ಪರವಾಗಿ ಅವರು ಹೋಗಿ ಕಾನೂನು ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾರೆ ಎಂದು ಮಾಹಿತಿಯನ್ನ ನೀಡಿದ್ರು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಜೂನ್ 26 ಇಂಟರ್ನ್ಯಾಷನಲ್ ಡ್ರಗ್ ಡಿ ಅಡಿಕ್ಷನ್ ಮತ್ತು ಪ್ರಿವೆನ್ಷನ್ ದಿನಾಚರಣೆ ಆಚರಿಸಲಾಗುತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಆ ವಿಚಾರವಾಗಿ ನಮ್ಮ ರಾಜ್ಯದಲ್ಲಿ ನಿನ್ನೆಯಿಂದ ಮಂಡೆಯಿಂದ 22ರಿಂದ 26 ತನಕ ನಾವು ಡ್ರಗ್ ಬಗ್ಗೆ ಅರಿವು ಮೂಡಿಸೋದು, ಸ್ಕೂಲ್ಸ್, ಕಾಲೇಜಸ್, ಸಾರ್ವಜನಿಕ ಜಾಗದಲ್ಲಿ ಮಾಡೋದು, ಬೇರೆ ಬೇರೆ ವಾಕಥಾನ್ಸ್, ರನ್ಸ್ ಮತ್ತು ಬೈಕ್ ರ್ಯಾಲೀಸ್ ಮಾಡೋದು, ಇದೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ನಾವು ಆರೋಹನ್ ಅಂತ ಒಬ್ಬ NGO ಜೊತೆಗೆ ನಾವು ಸೇರಿಕೊಂಡು ಪೊಲೀಸ್ ಮಾರ್ಷಲ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡಲಾಗಿದೆ. ಪೊಲೀಸ್ ಮಾರ್ಷಲ್ಸ್ ಏನಂದರೆ, ಈ ಕಾಲೇಜಸ್, ಸ್ಕೂಲ್ಸ್ನಲ್ಲಿ ಮಕ್ಕಳು ಯಾರು ಇಂಟ್ರೆಸ್ಟೆಡ್ ಇರ್ತಾರೆ ವಾಲಂಟಿಯರ್ಸ್ ಆಗಿ ಅವರನ್ನು ಪೊಲೀಸ್ ಮಾರ್ಷಲ್ ಅಂತ ನೇಮಕ ಮಾಡಲಾಗುತ್ತೆ. ಅವರಿಗೆ ಕಾನೂನು ಬಗ್ಗೆ ಅರಿವು ಮೂಡಿಸಲಾಗುತ್ತೆ. ಅವರು ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ಹೋಗಿ ಎಲ್ಲ ಕಡೆ ಕಾನೂನು ಅರಿವು ಮೂಡಿಸೋದಾಗಲಿ, ಏನಾದರೂ ಚಟುವಟಿಕೆಗಳಿದ್ದರೆ ಅವ್ರ ಬಗ್ಗೆ ಮಾಹಿತಿ ಕೊಡೋದಾಗಲಿ, ಈ ಥರ ಕೆಲಸಗಳೆಲ್ಲಿ ಮಾಡ್ತಾರೆ. ಈ ಥರ ಹೆಚ್ಚು ಅರಿವು ಮೂಡಿಸೋಕ್ಕೆ, ಹೆಚ್ಚು ಚೇತನ ಮಾಡೋಕ್ಕೆ ಇದೆಲ್ಲ ಒಳ್ಳೆಯದಾಗುತ್ತೆ ಅಂತ ನಾವು ಈ ಕ್ರಮವನ್ನು ತಗೊಳ್ಳಲಾಗಿದೆ.
ಇನ್ನು ಈ ಪೊಲೀಸ್ ಇಲಾಖೆಯ ಈ ಹೊಸ ಪ್ರಯತ್ನದಿಂದ ಸಾರ್ವಜನಿಕರು ಯಾವುದೇ ಭಯವಿಲ್ಲದೆ ಡ್ರಗ್ಸ್ ಜಾಲದ ಬಗ್ಗೆ ಮಾಹಿತಿ ನೀಡಲು ಸಾಧ್ಯವಾಗಲಿದೆ. ಇದರಿಂದ ಜಿಲ್ಲೆಯಲ್ಲಿ ಅಕ್ರಮ ಡ್ರಗ್ಸ್ ದಂಧೆ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ನೆರವಾಗಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದ್ದು, ತುಮಕೂರು ಜಿಲ್ಲಾ ಪೊಲೀಸರು ರೂಪಿಸಿರುವ ಈ ಮಾಸ್ಟರ್ ಪ್ಲಾನ್ಗೆ ಸಾರ್ವಜನಿಕ ವಲಯದಿಂದಲೂ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.